ರೈತ ಬಾಂಧವರಿಗೆ ಪ್ರಗತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಇಂದಿನ ಮಹಾರಾಷ್ಟ್ರ ಮಾರುಕಟ್ಟೆಯಲ್ಲಿ ಈರುಳ್ಳಿಯ ಬೆಲೆಯನ್ನು ನೋಡಿಕೊಂಡು ಬರೋಣ. ಇನ್ನೂ ಯಾರು ಹೊಸದಾಗಿ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ನಾವು ಪ್ರತಿದಿನ ಮಾರುಕಟ್ಟೆ ಬೆಲೆ ಅಪ್ಲೋಡ್ ಮಾಡ್ತಾ ಇರ್ತೇವೆ. ಹಾಗೆ ಇಂದಿನ ಹೊರ ರಾಜ್ಯದಲ್ಲಿ ಮಾರುಕಟ್ಟೆಯ ಬೆಲೆಯನ್ನು ನೋಡುವುದಾದರೆ 1 ಕ್ವಿಂಟಲ್ಗೆ ಪುಣೆಯಲ್ಲಿ ನೋಡುವುದಾದರೆ ಈರುಳ್ಳಿಯ ಪ್ರೈಸು 700 ರೂಪಾಯಿದಿಂದ ಹಿಡಿದು 1500 ರೂಪಾಯಿ ಲಾಸ್ಟ್ ರೇಟು ಪುಣೆಯಲ್ಲಿ ಇದೆ. ಹಾಗೆ ಅಹಮದ್ನಗರದಲ್ಲಿ 1 ಕ್ವಿಂಟಲ್ ಈರುಳ್ಳಿಗೆ 1200 ರೂಪಾಯಿದಿಂದ ಹಿಡಿದು 1500 ರೂಪಾಯಿ ಲಾಸ್ಟ್ ರೇಟ್ ಆಗಿದೆ. ಅಹಮದ್ನಗರದಲ್ಲಿ 1200ದಿಂದ 1500. ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ಯಾವ ಮಾರುಕಟ್ಟೆ ಅಂದರೆ ಕೊಲ್ಹಾಪುರದಲ್ಲಿ 1 ಕ್ವಿಂಟಲ್ ಈರುಳ್ಳಿಗೆ ಕನಿಷ್ಠ 500 ರೂಪಾಯಿದಿಂದ ಹಿಡಿದು 1700 ರೂಪಾಯಿ ಲಾಸ್ಟ್ ರೇಟು ಕೊಲ್ಹಾಪುರದಲ್ಲಿ ಆಗಿದೆ ಈರುಳ್ಳಿದು ಇವತ್ತಿಂದು. ಹಾಗೆ ಸೊಲ್ಲಾಪುರದಲ್ಲಿ ನೋಡೋದಾದರೆ 1 ಕ್ವಿಂಟಲ್ ಈರುಳ್ಳಿಗೆ ಕನಿಷ್ಠ ಬಂದು 100 ರೂಪಾಯಿದಿಂದ ಹಿಡಿದು 1550 ರೂಪಾಯಿ ಲಾಸ್ಟ್ ರೇಟ್ ಆಗಿದೆ. ಸೊಲ್ಲಾಪುರದಲ್ಲಿ 100 ರೂಪಾಯಿದಿಂದ ಹಿಡಿದು 1550 ರೂಪಾಯಿ ಲಾಸ್ಟು ಈರುಳ್ಳಿಯ ಮಾರುಕಟ್ಟೆ ಬೆಲೆ ಆಗಿದೆ. ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ಮಹಾರಾಷ್ಟ್ರದ ಕರಾಡದಲ್ಲಿ 1 ಕ್ವಿಂಟಲ್ಗೆ ಕನಿಷ್ಠ ಬಂದು 500 ರೂಪಾಯಿದಿಂದ ಹಿಡಿದು 1300 ರೂಪಾಯಿ ಲಾಸ್ಟ್ ರೇಟ್ ಆಗಿದೆ. 500ರಿಂದ 1300 ಲಾಸ್ಟ್ ರೇಟು. ಹಾಗೆ ಸಾಂಗ್ಲಿಯಲ್ಲಿ ನೋಡೋದಾದರೆ 1 ಕ್ವಿಂಟಲ್ಗೆ ಕನಿಷ್ಠ 400 ರೂಪಾಯಿದಿಂದ ಹಿಡಿದು 1400 ರೂಪಾಯಿ ಲಾಸ್ಟ್ ರೇಟು ಆಗಿದೆ. ಹಾಗೆ ಕರ್ನೂಲ್ದಲ್ಲಿ ನೋಡೋದಾದರೆ 1 ಕ್ವಿಂಟಲ್ಗೆ 500 ರೂಪಾಯಿದಿಂದ ಹಿಡಿದು 1300 ರೂಪಾಯಿ ಲಾಸ್ಟ್ ರೇಟು ಆಗಿದೆ. ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ಮಂಗಲ್ವೇದದಲ್ಲಿ ನೋಡೋದಾದರೆ 1 ಕ್ವಿಂಟಲ್ಗೆ ಕನಿಷ್ಠ 200 ರೂಪಾಯಿದಿಂದ 1300 ರೂಪಾಯಿ ಲಾಸ್ಟ್ ರೇಟು ಆಗಿದೆ. ಹಾಗೆ ಮಹಾರಾಷ್ಟ್ರದ ಸತಾರದಲ್ಲಿ ನೋಡೋದಾದರೆ 1 ಕ್ವಿಂಟಲ್ಗೆ ಕನಿಷ್ಠ 300 ರೂಪಾಯಿದಿಂದ ಹಿಡಿದು 1200 ರೂಪಾಯಿ ಲಾಸ್ಟ್ ರೇಟು ಆಗಿದೆ. ಇದು ಇಂದಿನ ಹೊರ ರಾಜ್ಯದ ಮಾರುಕಟ್ಟೆಗಳ ಬೆಲೆ ಆಗಿದ್ದು